ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ. ಕೆಲವೊಬ್ಬರಿಗೆ ತುಂಬಾ ಲೂಸ್ ಮೋಷನ್ ಆಗ್ತಾ ಇರ್ತದೆ. ಹೌದು. ಕೆಲವೊಬ್ಬರಿಗೆ ಮೋಷನ್ ಆಗೋದಿಲ್ಲ. 8 ದಿನ 10 ದಿನ ಆದ್ರೂ ಮೋಷನ್ ಆಗಲ್ಲ. ಈ IBS ಸಮಸ್ಯೆ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಹಾರ ಪದ್ಧತಿ, ಜೀವನ ಪದ್ಧತಿ. ಕ್ರಾನಿಕ್ IBS ಇತ್ತು ಅಂತ ಹೇಳಿದ್ರೆ ಈ IBS ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ IBS ಸಮಸ್ಯೆಗಳಿಗೆ ಏನ್ ಮನೆ ಮದ್ದುಗಳನ್ನ ಮಾಡ್ಕೊಳ್ಬಹುದು? IBS ಅಂತ ಹೇಳಿದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ. ಈ IBS ಸಮಸ್ಯೆ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಹಾರ ಪದ್ಧತಿ, ಜೀವನ ಪದ್ಧತಿಯ ಒಂದು ಹದಗೆಡುವಿಕೆನೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಇದರಲ್ಲಿ 2 ರೀತಿ IBS ಬರ್ತದೆ. ಕೆಲವೊಬ್ಬರಿಗೆ ತುಂಬಾ ಲೂಸ್ ಮೋಷನ್ ಆಗ್ತಾ ಇರ್ತದೆ. ಹೌದು. ಕೆಲವೊಬ್ಬರಿಗೆ ಮೋಷನ್ ಆಗೋದಿಲ್ಲ. 8 ದಿನ 10 ದಿನ ಆದ್ರೂ ಮೋಷನ್ ಆಗಲ್ಲ ಅಂತ ಇರ್ತಾರೆ. ಕ್ರಾನಿಕ್ IBS ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಎನಿಮಾ ಚಿಕಿತ್ಸೆನ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಮೋಷನ್ ಆಗದಿರೋರು ಬಸ್ತಿ ತೆಗೆದುಕೊಳ್ಳೋದು, ಬಿಸಿನೀರು, ಅದ್ರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು. ಒಂದು ಅರ್ಧ ಲೀಟರ್ ಬಿಸಿನೀರಿಗೆ ಒಂದು 4-5 ಚಮಚ ನಿಂಬೆಹಣ್ಣಿನ ರಸ ಹಾಕಿ, ಒಂದು ಅರ್ಧ ಚಮಚ ಸೈಂಧವ ಲವಣ ಹಾಕಿ, ಅದನ್ನ ಎನಿಮಾ ಬಾಟಲ್ ನೀರನ್ನ ಎಲ್ಲ ಚೆನ್ನಾಗಿ ಕಲಸಿ ಅದನ್ನ ಎನಿಮಾ ತಗೊಳ್ಳೋದ್ರಿಂದ ತುಂಬಾ ಕ್ರೂರ ಕೋಷ್ಠದಿಂದ IBS ಸಮಸ್ಯೆಯಿಂದ ಬಳಲ್ತಾ ಇರೋರು, ಮೋಷನ್ನೇ ಆಗದಿರೋರು ಇದನ್ನ ಮಾಡೋದ್ರಿಂದ ಅದು ಕರೆಕ್ಟ್ ಆಗಿ ಅವ್ರಿಗೆ ಮೋಷನ್ ಆಗುತ್ತೆ. ಇನ್ನು IBS ಕಾರಣದಿಂದ ಲೂಸ್ ಮೋಷನ್ ಆಗ್ತಿರ್ತದೆ. ಅಂಥವ್ರು ಗ್ರಾಹಿ ದೀಪನ ಪಾಚನವನ್ನು ಮಾಡ್ತಕ್ಕಂಥ ಕೆಲವು ಕಷಾಯಗಳನ್ನ ಕುಡಿಬಹುದು. ಅದರಲ್ಲಿ ಜೀರಿಗೆ ಕಷಾಯ, ಧನಿಯಾ ಕಷಾಯ ಮತ್ತು ಓಂ ಕಾಳಿನ ಕಷಾಯ. 1 ವಾರ ಜೀರಿಗೆ, 1 ವಾರ ಓಂ ಕಾಳು, 1 ವಾರ ಧನಿಯಾ ಕಷಾಯ ಕುಡಿಬಹುದು. ಹೇಗೆ ಅಂದ್ರೆ ಜೀರಿಗೆ ಆಗಲಿ, ಧನಿಯಾ ಆಗಲಿ, ಓಂ ಕಾಳಾಗಲಿ 1 ರಿಂದ 2 ಚಮಚ ಹಾಕಿ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನ ಕಷಾಯವನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಬೆಳಗ್ಗೆ 6 ಗಂಟೆಗೊಮ್ಮೆ, ಸಾಯಂಕಾಲ 6 ಗಂಟೆಗೊಮ್ಮೆ ಈ ರೀತಿ ಮಾಡೋದು. ಇದು ಯಾರು ಲೂಸ್ ಮೋಷನ್ ಆಗೋರು ಈ ತರ ಮಾಡೋದು. ತುಂಬಾ ಟೈಟ್ ಮೋಷನ್ ಆಗೋರು ಕೇವಲ ಜೀರಿಗೆ ಕಷಾಯವನ್ನ ಕುಡಿಬೇಕಾಗ್ತದೆ. ಆ ಜೀರಿಗೆ ಕಷಾಯದಲ್ಲಿ 1-2 ಚಮಚ ಹರಳೆಣ್ಣೆಯನ್ನು ಹಾಕಬಹುದು, ಅಥವಾ 1 2 ರಿಂದ 3 ಚಮಚ ಹಸುವಿನ ತುಪ್ಪವನ್ನು ಹಾಕಿ ಸೇವನೆ ಮಾಡಬಹುದು. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಈ ರೀತಿ ಕುಡಿಯೋದ್ರಿಂದ ತುಂಬಾ ಟೈಟ್ ಮೋಷನ್ ಆಗೋರಿಗೆ ಅದು ಉಪಯೋಗ ಆಗ್ತದೆ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.